ಅವರಿಬ್ರು ಮದುವೆಯಾಗಿ ಸುಮಾರು ವರ್ಷ ಆಗಿತ್ತು. ಇಬ್ಬರು ಮುದ್ದಾದ ಮಕ್ಕಳು ಇದ್ದಾರೆ. ಗಂಡ ಹೆಂಡತಿ ಇಬ್ರು ಕೂಡ ಎಜುಕೇಟೆಡ್. ಆದರೆ ಪತ್ನಿಯ ಮತಾಂತರದ ಹುಚ್ಚಿಗೆ ಇಡೀ ಸಂಸಾರ ಬೀದಿಗೆ ಬಿದ್ದಿದೆ. ಇದಕ್ಕೆ ನನ್ನ ಸ್ವಂತ ಹೆಂಡತಿನೂ ಕೂಡ ಬಲಿಯಾಗಿರ್ತಕ್ಕಂಥದ್ದು. ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಮಾತ್ರ ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತೇನೆ. ಗಂಡ ಹೆಂಡತಿ ಮಧ್ಯೆ ಮತಾಂತರ ಬಿರುಗಾಳಿ. ಮತಾಂತರಕ್ಕೆ ಒತ್ತಾಯಿಸುತ್ತಿದ್ದಳಂತೆ ಪತ್ನಿ, ದೂರು ಕೊಟ್ಟ ಪತಿ. ಮತಾಂತರ ಅನ್ನೋ ಭೂತ ಅಲ್ಲಲ್ಲಿ ಸದ್ದಿಲ್ಲದೆ ಕೆಲಸ ಮಾಡ್ತಿದೆ. ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗಿ ನಮ್ಮ ದೇವರನ್ನ ನಂಬಿ ನಡೆಯಿರಿ ಅಂತ ಮತಾಂತರದ ಅಲೆ ಎಬ್ಬಿಸ್ತಿದ್ದಾರೆ. ಹಿಂದೆಲ್ಲ ಮನೆ ಮನೆಗೆ ಹೋಗಿ ಮತಾಂತರ ಆಗುವಂತೆ ಮೈಂಡ್ ವಾಶ್ ಮಾಡ್ತಿದ್ರು. ಈಗ ಕಾಲ ಅಪ್ಡೇಟ್ ಆಗಿದೆ. ವೆಬ್ಸೈಟ್ಗಳ ಮೂಲಕವೂ ಗಾಳ ಹಾಕ್ತಿದ್ದಾರೆ. ಇದೇ ಮತಾಂತರದ ಕಂಪನ ಈಗ ಸುಂದರ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿದ ಆರೋಪ ಕೇಳಿಬರುತ್ತಿದೆ. ಪತ್ನಿಯ ಮತಾಂತರದ ಒತ್ತಡಕ್ಕೆ ಸುಸ್ತಾಗಿ ಹೋದ ಗಂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಫೋಟೋದಲ್ಲಿರೋ ಇವರಿಬ್ಬರದ್ದು ಸುಂದರ ಸಂಸಾರ. ಆದ್ರೀಗ ಇದೇ ಸಂಸಾರಕ್ಕೆ ಮತಾಂತರದ ಸುನಾಮಿ ಎದ್ದಿದೆ. ಶಿವಮೊಗ್ಗದ ಖಾಸಗಿ ಬ್ಯಾಂಕ್ನಲ್ಲಿ ವಿನಯ್ ಕೆಲಸ ಮಾಡ್ತಿದ್ರೆ, ಖಾಸಗಿ ಶಾಲೆಯ ಶಿಕ್ಷಕಿಯಾಗಿ ಪ್ರಿಯತಾ ಕೆಲಸ ಮಾಡ್ತಿದ್ದಾರೆ. ಇವರ ದಾಂಪತ್ಯದ ಫಲವಾಗಿ ಇಬ್ರು ಮುದ್ದಾದ ಮಕ್ಕಳಿವೆ. ಹಿಂದೂ ಧರ್ಮದ ಹೆಣ್ಮಗಳಾಗಿರೋ ಪ್ರಿಯತಾಗೆ ಆಕೆಯ ಸ್ನೇಹಿತೆಯೇ ತಲೆ ಕೆಡಿಸಿದ್ದು ಅನ್ನೋ ಆರೋಪ ಕೇಳಿ ಬರ್ತಿದೆ. ಪ್ರಿಯತಾ ಕೆಲಸ ಮಾಡ್ತಿದ್ದ ಶಾಲೆಯಲ್ಲಿ ಆಕೆಯ ಸ್ನೇಹಿತೆ ಮರಿಯಾ ಕೂಡ ವರ್ಕ್ ಮಾಡ್ತಾ ಇದ್ರು. ಈಕೆಯ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗುವಂತೆ ತಲೆ ತುಂಬಿದ್ದಳಂತೆ. ಇದರಿಂದ ಪ್ರೇರಿತಳಾದ ಪ್ರಿಯತಾ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾಳೆ. ಈ ವಿಷಯ ಗಂಡನಿಗೆ ಗೊತ್ತಿದ್ರು ತಮ್ಮ ಪಾಡಿಗೆ ತಾವಿದ್ರು. ಯಾವುದೇ ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ. ಆದರೆ ಪ್ರಿಯತಾ ತಾನು ಮತಾಂತರ ಆಗುವುದಲ್ಲದೆ ತನ್ನ ಗಂಡ ಹಾಗೂ ಮಕ್ಕಳನ್ನು ಸಹ ಮತಾಂತರ ಆಗುವಂತೆ ಬೆನ್ನು ಬಿದ್ದಿದ್ದಾಳೆ. ನೀವು ಮತಾಂತರ ಆಗಿ ಅಂತ ಪೀಡಿಸ್ತಿದ್ದಳಂತೆ. ಒಂದು ಶಾಲೆನಲ್ಲಿ ಟೀಚರ್ಗಳಾಗಿ ಜಾಯ್ನ್ ಆಗಿ ಅಕ್ಕಪಕ್ಕ ಮತ್ತು ಸ್ಟೂಡೆಂಟ್ಸ್ಗಳನ್ನ ವೀಕ್ನೆಸ್ನ ಅರ್ಥ ಮಾಡಿಕೊಂಡು ಅವರ ಮಾಹಿತಿನ ಒಂದು ಕನ್ವರ್ಷನ್ ಮಾಫಿಯಾಗೆ ಕಳಿಸ್ಬಿಟ್ಟು ಅವ್ರ ಕಡೆಯಿಂದ ಕನ್ವರ್ಷನ್ ಮಾಡ್ತಕ್ಕಂಥದ್ದು. ಯಾವಾಗ ವಿನಯ್ ಮತಾಂತರಕ್ಕೆ ಒಪ್ಪಲಿಲ್ವೋ ಪ್ರಿಯತಾ ಸಿಟ್ಟಿಗೆದ್ದಿದ್ದಾರೆ. ನೀನು ಮತಾಂತರ ಆಗೋವರೆಗೂ ನಿನ್ನ ಜೊತೆ ಸಂಸಾರ ಮಾಡಲ್ಲ ಅಂತ ತವರು ಸೇರ್ಕೊಂಡಿದ್ದಾಳೆ. ಇದೆಲ್ಲದರಿಂದ ನೊಂದ ಪತಿ ವಿನಯ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದಕ್ಕೆ ನನ್ನ ಸ್ವಂತ ಹೆಂಡತಿನೂ ಕೂಡ ಬಲಿಯಾಗಿರ್ತಕ್ಕಂಥದ್ದು. ಮತ್ತು ಬಲಿಯಾಗಿ ನನ್ನನ್ನು ಕೂಡ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಮಾತ್ರ ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತೇನೆ, ಇಲ್ಲ ಅಂದರೆ ನನಗೆ ನಿಮ್ಮ ಜೊತೆ ಬಾಳ್ಲಿಕ್ಕೆ ಇಷ್ಟ ಇಲ್ಲ. ಸಾಮಾನ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರ್ತಿಲ್ಲ ಅಂತ ದೂರ ಆಗೋದನ್ನ ನೋಡಿದ್ದೇವೆ. ಆದ್ರಿವರು ಮತಾಂತರದ ವಿಷಯಕ್ಕೆ ದೂರ ಆಗಿದ್ದಾರೆ ಅನ್ನೋದೇ ದುರಂತ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಲಕ್ಕುಂಡಿಯಲ್ಲಿ ನಿಗೂಢ ಗುಹೆಗಳ ರಹಸ್ಯ ಒಂದೊಂದಾಗಿ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಕಪ್ಪತಗುಡ್ಡದ ಬೆನ್ನಲ್ಲೇ ನಾಗಾವಿ ಯಲ್ಲಮ್ಮನ ಗುಡ್ಡದ ಗುಹೆಯ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಸಿದ್ಧರ ಕಾಲದ ಸಂಪತ್ತಿನ ಬಗ್ಗೆ ಊರಿನ ಅಚ್ಚರಿಯ ಮಾಹಿತಿ ಬಿಚ್ಚಿಡ್ತಿದ್ದಾರೆ. ಕೈಗೆ ತಪ್ಪಿಸ್ಕೊಂಡು ಒಳಗ ಹೋಗೋದು ನಾವು ಬಾವ್ಯಾಗ. ಒಳಗೆ ಹೋಗಿ ಅದರಿಂದ ಇವಾಗ ದಿಗ್ಬಂಧನ ಆಗ್ಬಿಟ್ಟತ್ರಿ. ನಿಗೂಢ ಬಾವಿ, ಸಿದ್ಧರ ಸಂಪತ್ತಿನ ಸುಳಿ. ನಾಗಾವಿ ಯಲ್ಲಮ್ಮನ ಗುಡ್ಡದ ಗುಹೆ ರಹಸ್ಯ. ಲಕ್ಕುಂಡಿಯಲ್ಲಿ ಊಹೆಗೂ ನಿಲುಕದಂತ ವಿಸ್ಮಯಗಳು ಸೃಷ್ಟಿಯಾಗುವುದಕ್ಕೆ ಶುರುವಾಗಿದೆ. ಬಂಗಾರದ ನಿಧಿ ಸಿಕ್ಕ ದಿನದಿಂದಲೂ ಒಂದಲ್ಲೊಂದು ರಹಸ್ಯಗಳು ಬಿಚ್ಚಿಕೊಳ್ಳೋದಕ್ಕೆ ಆರಂಭವಾಗಿದೆ. ಒಂದು ಕಡೆ ಉತ್ಖನನ ನಡೀತಾ ಇದ್ರೆ, ಮತ್ತೊಂದು ಕಡೆ ಬಂಗಾರದ ಪಂಜರ ತೆರೆದುಕೊಳ್ತಿದೆ. ಕಪ್ಪತ್ತ ಗುಡ್ಡದಲ್ಲಿನ ಚಿನ್ನದ ರಹಸ್ಯ ಬಯಲಾದ ಬೆನ್ನಲ್ಲೇ ನಾಗಾವಿ ಯಲ್ಲಮ್ಮನ ಗುಡ್ಡ ಕೂಡ ಹತ್ತಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇಲ್ಲೇ ಹುಟ್ಟಿ ಬೆಳೆದವರು, ಇಲ್ಲೇ ಅದೆಷ್ಟೋ ವಿಸ್ಮಯಗಳನ್ನ ಕಂಡವರು ಈಗ ಇಲ್ಲಿನ ವಿಸ್ಮಯಕಾರಿ ಕಥೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ನಾಗಾವಿ ಯಲ್ಲಮ್ಮನ ಗುಡ್ಡದಲ್ಲಿರೋ ಬಂಗಾರದ ಭಂಡಾರದ ಬಗ್ಗೆ ಅಚ್ಚರಿಯ ಸಂಗತಿಗಳನ್ನ ತೆರೆದಿಟ್ಟಿದ್ದಾರೆ. ಇಲ್ಲಿರೋದು ಬರೀ ನಿಧಿಯಲ್ಲ, ಮಾಯಾವಿ ನಿಧಿ, ಘಟಸರ್ಪಗಳ ಕಣ್ಗಾವಲಿನಲ್ಲಿರೋ ಸಂಪತ್ತಿನ ಖಜಾನೆ. ಲಕ್ಕುಂಡಿ ಅನ್ನೋದು ಬರೀ ಊರಲ್ಲ, ರಾಜ ಮಹಾರಾಜರು ಆಳಿದ ರಾಜಧಾನಿ. ಒಂದು ಕಾಲದಲ್ಲಿ ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತ ಸಂಪತ್ತು ಇಲ್ಲಿತ್ತಂತೆ. ಯಾಕಂದ್ರೆ ಕಪ್ಪತ್ತ ಗುಡ್ಡದಲ್ಲಿ ಸಿಕ್ತಿದ್ದ ಬಂಗಾರದ ನಿಕ್ಷೇಪವನ್ನ ಇಲ್ಲಿಗೆ ತಂದು ಚಿನ್ನದ ನಾಣ್ಯ ಮಾಡ್ತಿದ್ರು. ಇದೇ ಕಾರಣಕ್ಕೆ ಲಕ್ಕುಂಡಿಯಲ್ಲಿ ಟಂಕಸಾಲೆ ತಲೆ ಎತ್ತಿದ್ದು. ಇಲ್ಲಿದ್ದ 7 ಕೊಪ್ಪರಿಗೆಯಷ್ಟು ಬಂಗಾರ ಭೂಗರ್ಭದ ಅಡಿ ಸೇರಿದೆಯಂತೆ. ಇದೇ ಬಂಗಾರ ಈಗ ಎಲ್ಲರ ನಿದ್ದೆಗೆಡಿಸಿರೋದು. ನಿಧಿಯ ಹಿಂದೆ ಬಿದ್ದಿರೋ ಸರ್ಕಾರ ಲಕ್ಕುಂಡಿಯಲ್ಲಿ ಅಗೆದು ಬಗೆದು ಹಾಕ್ತಿರೋದು. ಆದ್ರೆ ಒಂದೇ ಒಂದು ಚಿನ್ನದ ಚೂರು ಸಿಕ್ಕಿಲ್ಲ. ಆದ್ರೆ ನಿಗೂಢ ಗುಹೆಗಳ ರಹಸ್ಯ ಮಾತ್ರ
ದಿನದಿಂದ ದಿನಕ್ಕೆ ಬಿಚ್ಚಿಕೊಳ್ತಾನೆ ಇವೆ. ಇದು ನಾಗಾವಿ ಗ್ರಾಮದಲ್ಲಿರೋ ಯಲ್ಲಮ್ಮನ ಗುಹೆ. ಈ ಗುಹೆಯಲ್ಲಿ ಅಪಾರ ಸಂಪತ್ತು ಅಡಗಿದೆ ಅಂತ ಇಲ್ಲಿನ ಜನ ಮಾತಾಡ್ತಿದ್ದಾರೆ. ಆ ಗವಿ ಒಳಗೆ 7 ವರ್ಷದ ನೂಲಿ ಬಿಟ್ರೆ ಲಕ್ಕುಂಡಿ ಬಾಯಾಗ ಹೊಕ್ಕತ್ತೀರಿ. ಒಂದು ನಿಂಬೆ ಹಣ್ಣು ಬಿಟ್ರು ಲಕ್ಕುಂಡಿ ಬಾಯಾಗ ಹೇಳ್ತಾ ಜಗ್ಗತ್ತಂತ್ರಿ. ಬಂಗಾರ ಬೆಳ್ಳಿ ಸಾಕಷ್ಟು ಇತ್ತಂತ. ಅದು ನಮಗರ ಏನು ಗೊತ್ತಾಗ್ಬೇಕ್ರಿ, ಅವರು ಹಿಂದೆ ಹಿರಿಯರು ಹೇಳ್ತಿದ್ರಲ್ಲ, ಕೇಳ್ತಿದ್ವಿ. ಈ ಗುಡ್ಡದ ತುದಿಯಲ್ಲೊಂದು ಬಾವಿ ಇದೆ. ಈ ಬಾವಿಯಲ್ಲಿ ದಾರ ಬಿಟ್ಟರೆ ಲಕ್ಕುಂಡಿಯಲ್ಲಿರೋ ಬಾವಿಯಲ್ಲಿ ಪ್ರತ್ಯಕ್ಷವಾಗುತ್ತಂತೆ. ಇಲ್ಲಿರೋ ಬಾವಿಗೂ ಲಕ್ಕುಂಡಿಯಲ್ಲಿರೋ ಬಾವಿಗೂ ಸಂಪರ್ಕವಿದೆಯಂತೆ. ಸುಮಾರು ವರ್ಷದ ಹಿಂದೆ ಇದೇ ಗುಹೆಯಲ್ಲಿ ಸಿದ್ಧರು ವಾಸ ಮಾಡ್ತಿದ್ರಂತೆ. ಆಗ ಇದೇ ಬಾವಿ ನೀರಲ್ಲಿ ದೀಪ ಉರಿಸುತ್ತಿದ್ದರಂತೆ. ಇದನ್ನೆಲ್ಲ ಇಲ್ಲಿನ ಜನ ಕಣ್ಣಾರೆ ಕಂಡಿದ್ದಾರಂತೆ. ಸಿದ್ಧರಿದ್ದ ಕಾಲದಲ್ಲಿ ಒಂದು ಹಸು ದಿನನಿತ್ಯ ಈ ಗುಹೆಗೆ ಹೋಗಿ ಹಾಲು ಕೊಟ್ಟು ಬರುತ್ತಿತ್ತಂತೆ. ಇದು ಹಸುಗಳನ್ನ ಕಾಯ್ತಿದ್ದ ಕೋರಿ ಮನೆತನದ ವ್ಯಕ್ತಿಗೆ ಗೊತ್ತಾಗಿದೆ. ಇದನ್ನ ಪರೀಕ್ಷೆ ಮಾಡುವುದಕ್ಕೆ ಅಂತ ತಾನೂ ಗುಹೆಯೊಳಗೆ ಹೋಗಿದ್ದಾನೆ. ಆಗ ಅಲ್ಲಿದ್ದ ಸಿದ್ಧರನ್ನ ನೋಡಿ ತಾನೂ ಅಲ್ಲೇ ಇರ್ತೀನಿ ಎಂದಿದ್ದಂತೆ. ಅಂದು ಗುಹೆಯೊಳಗೆ ಉಳಿದವ ಸುಮಾರು 20 ವರ್ಷ ಎಲ್ಲೂ ಬಂದಿರಲಿಲ್ಲ. ಒಮ್ಮೆ ತಾಯಿಯನ್ನ ನೋಡುವ ಆಸೆಯಾಗಿ ಸಿದ್ಧರ ಅನುಮತಿ ಪಡೆದು ಹೊರಬರ್ತಾನೆ. ಆದ್ರೆ ಮನೆಗೆ ಹೋಗ್ತಾ ಇದ್ದಂತೆ ಯಾರೂ ಗುರುತು ಹಿಡಿದಿಲ್ಲ. ಊರಿನವರು ಕೂಡ ಗುರುತು ಮಾಡಲ್ಲ. ತಾನೆಲ್ಲಿದ್ದೆ, ಗುಹೆಯೊಳಗೆ ಏನು ಮಾಡ್ತಿದ್ದೆ ಅನ್ನೋದನ್ನೆಲ್ಲ ಹೇಳಿದ್ರೂ ಯಾರೂ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಇದರಿಂದ ನೊಂದವ ಮತ್ತೆ ಗುಹೆಯೊಳಗೆ ಸೇರ್ತಾ ಇದ್ದಂತೆ ಮತ್ತೆಂದೂ ಕಾಣಲೇ ಇಲ್ವಂತೆ. ಆತನ ವಂಶದವರೇ ಈಗ ಈ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಅವ ಬಂದು ಏನು ಹೇಳನ್ರಿ, ಅವ ಇಲ್ಲಿಂದ ಬಂದನಲ್ಲ, ಅವ ಬೇರೆದವ್ರ ಮುಂದೆ ನನ್ನ ಬಿಡೋಕೆ ತಯಾರಿಲ್ಲ, ನನ್ನ ತಾಯಿ ಮುಖ ನೋಡ್ಬೇಕಂತ ಬಂದೀನಿ. ಆದ್ರೆ ಇಲ್ಲಿ ಏನೂ ನೀವು ಮುಟ್ಟಂಗಿಲ್ಲ, ಸೀದಾ ಹೋಗ್ಬೇಕು, ನಾವು ಬ್ಯಾಡಂದ್ರೆ ಹೋಗ್ಯಲ್ಲ, ಸೀದಾ ಹೋಗ್ಬೇಕು, ಸೀದಾ ಬರ್ಬೇಕು ಅಂತ ಅಷ್ಟೇ ಹೇಳಿದ್ರಂತ್ರಿ. ಯಲ್ಲಮ್ಮನ ಗುಡ್ಡಕ್ಕೂ ಘಟ ಸರ್ಪಕ್ಕೂ ಇದೆ ಸಂಬಂಧ. ನಾಗಾವಿ ಯಲ್ಲಮ್ಮನ ಗುಡ್ಡದ ಗುಹೆಯಲ್ಲಿ ಅಪಾರ ಚಿನ್ನ ಇದೆ ಅಂತ ಊರಿನವರು ಮಾತಾಡ್ತಿದ್ದಾರೆ. ಸುಮಾರು ವರ್ಷದ ಹಿಂದೆ ಈ ಗುಡ್ಡದಲ್ಲಿ ಕಲ್ಲು ಒಡಿತಿದ್ರಂತೆ. ಒಂದು ದಿನ ಕಲ್ಲು ಒಡೆಯುವಾಗ ಘಟ ಸರ್ಪವೊಂದು ಕಾಣಿಸಿಕೊಂಡಿತ್ತಂತೆ. ಅವತ್ತೇ ಕೊನೆ. ಈ ಊರಿನ ಯಾರೊಬ್ಬರು ಇಲ್ಲಿ ಕಲ್ಲು ಒಡೆಯಲ್ಲ, ಈ ಗುಡ್ಡದ ಕಲ್ಲಿನ ಸಹವಾಸಕ್ಕೂ ಹೋಗಲ್ಲ. ಇದು ಇಂದು ನೆನ್ನೆ ಹುಟ್ಕೊಂಡಿರೋ ಕಥೆಯಲ್ಲ, ಇಲ್ಲಿನ ಜನರೇ ನೋಡಿರೋ ಸತ್ಯ ದರ್ಶನವಂತೆ. ಸಿದ್ರ ಭೂಮಿ ಅಂತಕ್ಕಂಥದ್ದು ಹೆಸರು ಬರ್ಬೇಕಂದ್ರೆ ಇಲ್ಲಿ ಸಿದ್ರು ವಾಸ ಆಗಿ ಆ ಭಜನೆ ಮಾಡೋದು, ಆಮೇಲೆ ಜಾಗಟಿ ಬಾರಿಸೋದು, ಶಂಕನಾದ ಕೇಳಿ ಇಡೀ ಊರಿಗೇನೆ ಕೇಳ್ತಿತ್ತು. ಒಟ್ನಲ್ಲಿ ದಿನಕ್ಕೊಂದರಂತೆ ನಿಗೂಢ ಗುಹೆಗಳು ಪ್ರತ್ಯಕ್ಷವಾಗ್ತಿತ್ತು. ಎಲ್ಲದರ ಸುತ್ತವೂ ನಿಧಿ ರಹಸ್ಯವೇ ಅಡಗಿ ಕೂತಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ್.